ಮಕ್ಕಳ ಮೇಲೆ ಹಲ್ಲೆ, ಮನುಷ್ಯನೋ ರಾಕ್ಷಸನೋ ಈತ. ದೊಡ್ಡಬಳ್ಳಾಪುರದಲ್ಲಿ ಹೃದಯ ವಿದ್ರಾವಕ ಘಟನೆ ಒಂದು ನಡೆದಿದೆ. ಈತ ಮನುಷ್ಯನೋ ರಾಕ್ಷಸನೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಈತ. ದೊಡ್ಡಬಳ್ಳಾಪುರದ ಹೃದಯ ವಿದ್ರಾವಕ ಘಟನೆ ಇದು. ಅನಾಮಿಕ ವ್ಯಕ್ತಿಯಿಂದ ಇಬ್ಬರು ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. 4 ಮತ್ತು 7 ವರ್ಷದ ಗಂಡು ಮಕ್ಕಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾನೆ. ದೊಡ್ಡಬಳ್ಳಾಪುರದ ಮುತ್ಯಾಲಮ್ಮ ದೇಗುಲದ ಬಳಿ ನಡೆದಿರುವಂತಹ ಘಟನೆ ಇದು. ಮೈ ತುಂಬಾ ಬರೆ ಬರುವ ಹಾಗೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರ. ಸ್ಥಳೀಯರಿಂದ ಮಕ್ಕಳ ಸಹಾಯವಾಣಿ ತಂಡಕ್ಕೆ ಮಾಹಿತಿಯನ್ನ ನೀಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ. ಮಕ್ಕಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾನೆ ಈತ. ಮನುಷ್ಯನೋ ರಾಕ್ಷಸನೋ ಅನ್ನೋದೇ ಗೊತ್ತಾಗ್ತಾರೆ. ಇತ್ತೀಚೆಗಂತೂ ಈ ರೀತಿಯ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ಅನಾಮಿಕ ವ್ಯಕ್ತಿಯಿಂದ ಇಬ್ಬರು ಮಕ್ಕಳ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. 4 ಮತ್ತು 7 ವರ್ಷದ ಗಂಡು ಮಕ್ಕಳ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದ ಮುತ್ಯಾಲಮ್ಮ ದೇಗುಲದ ಬಳಿ ನಡೆದಿರುವಂತಹ ಘಟನೆ ಇದು. ಮೈ ತುಂಬಾ ಬರೆ ಬರುವ ಹಾಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದಾನೆ ಅನಾಮಿಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರ. ಸ್ಥಳೀಯರಿಂದ ಮಕ್ಕಳ ಸಹಾಯವಾಣಿ ತಂಡಕ್ಕೆ ಮಾಹಿತಿಯನ್ನ ನೀಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ರವಾನೆಯನ್ನ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಆ ಪುಟ್ಟ ಮಕ್ಕಳು, ಕೇವಲ 4 ವರ್ಷ 7 ವರ್ಷ, ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ಆ ಮಕ್ಕಳು ಆತನಿಗೆ ಏನ್ ಮಾಡುತ್ತೆ? ಎಂತಹ ಸೈಕೋ ಮನಸ್ಥಿತಿ ಅವ್ರು ನಮ್ಮ ಮಧ್ಯೆ ಇರ್ತಾರೆ ಅಂತಂದ್ರೆ ಮಕ್ಕಳನ್ನ ರಸ್ತೆಗೆ ಬಿಡೋದಕ್ಕೆ ಭಯ ಆಗತ್ತೆ. ಇಷ್ಟರ ಮಟ್ಟಿಗೆ ಹಲ್ಲೆಯನ್ನ ಮಾಡಿದ್ದಾನೆ, ಅದು ಕೂಡ ಅನಾಮಿಕ. ಅವ್ನು ಯಾರು ಅಂತಾನೆ ಗೊತ್ತಿಲ್ಲ ಇವ್ರಿಗೆ. ಹೋಗಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ. ಆತ ಮನುಷ್ಯನೋ ರಾಕ್ಷಸನೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ ಯಾವ ರೀತಿ ಹೊಡೆದಿದ್ದಾನೆ ಅಂತ. ರಾಕ್ಷಸ ಪ್ರವೃತ್ತಿಯನ್ನ ತೋರಿಸಿದ್ದಾನೆ. ಮಕ್ಕಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿ ರಾಕ್ಷಸ ಪ್ರವೃತ್ತಿಯನ್ನ ತೋರಿಸಿದ್ದಾನೆ. ಈತ ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಬಿಡಿ. ಯಾವ ಮನುಷ್ಯರು ಕೂಡ ಈ ರೀತಿಯಾಗಿ ಮಾಡೋದಿಲ್ಲ. ನಮ್ಮ ಮಕ್ಕಳಿಗೆ ನಾವೇನಾದ್ರು ಒಂದೇಟ್ ಹೊಡಿಬೇಕು ಅಂತಂದ್ರೆ ಯೋಚನೆ ಮಾಡ್ತೀವಿ. ನಮ್ಗೆ ಅಯ್ಯೋ ಪಾಪ ಅನ್ಸುತ್ತೆ. ಅಂಥದ್ರಲ್ಲಿ ಕಂಡೋರ್ ಮಕ್ಕಳು, ಬೇರೆಯವ್ರ ಮಕ್ಕಳು, ಈತ ಯಾರು ಅನ್ನೋದೇ ಆ ಕುಟುಂಬಕ್ಕೆ ಗೊತ್ತಿಲ್ಲ. ಆ ಪುಟ್ಟ ಮಕ್ಳಿಗೆ ಏನ್ ಗೊತ್ತಾಗತ್ತೆ ಈತ ಯಾರು ಅಂತ? ಪುಟ್ಟ ಮಕ್ಳು ಗೊತ್ತಾಗತ್ತಾ? ಒಂದ್ ವೇಳೆ ಮಕ್ಳು ಏನೋ ತೊಂದರೆ ಕೊಟ್ಟು ಅಂತಂದ್ರೆ ಅವ್ರ ಪೇರೆಂಟ್ಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಅದನ್ನ ಹೊರತುಪಡಿಸಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾನೆ ಅಂತಂದ್ರೆ ಈತನ ಮನಸ್ಥಿತಿ ಯಾವ ರೀತಿ ಇದೆ ನೋಡಿ. ಈತ ಮನುಷ್ಯ ಕುಲಕ್ಕೆ ಅವಮಾನ ಅಂತ ಹೇಳಬಹುದು, ರಾಕ್ಷಸ ಅಂತ ಹೇಳಬಹುದು. ಕೇವಲ ಮಕ್ಕಳಿಗೆ 4 ವರ್ಷ ಒಬ್ಬನಿಗೆ, ಇನ್ನೊಂದು ಮಗುಗೆ 7 ವರ್ಷ, ಏನೂ ಕೂಡ ಗೊತ್ತಾಗೋದಿಲ್ಲ. ಅಂತಹ ವಯಸ್ಸು ಅವ್ರಿಗೆ, ಅಂಥ ಮಕ್ಕಳಿಗೆ ಈ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾನೆ ಅಂತಂದ್ರೆ ವಿಕೃತ ಮನಸ್ಥಿತಿ ಇದೆ ಆತನಿಗೆ ಅಂತ ಹೇಳಬಹುದು. ಇನ್ನು ಶಶಿಧರ್ ಕೋಸಂಬೆ ಅವರು ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಮಾತನಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ದೊಡ್ಡಬಳ್ಳಾಪುರ ನಗರದ ಮುತ್ಯಾಲಮ್ಮ ದೇವಸ್ಥಾನದ ಬಳಿ 2 ಮಕ್ಕಳಿಗೆ ಹಲ್ಲೆ ಮಾಡಿರ್ತಕ್ಕಂತ ವಿಷಯವನ್ನು ನಾನು ಈಗಾಗಲೇ ನಮ್ಮ DCP ಅವರಿಂದ ಪಡ್ಕೊಂಡಿದ್ದೇನೆ. ನಮ್ಮ DCP ಅವರು ಸಕಾಲದಲ್ಲಿ ಹೋಗಿ ಮಕ್ಕಳಿಗೆ ರಕ್ಷಣೆ ಮಾಡುವ ಮೂಲಕ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕಾಗಿ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಯಾರಿಗೂ ತಿಳಿದಿಲ್ಲ. ಅದಕ್ಕೆ ಆ ಮಕ್ಕಳಿಗೆ ವೈದ್ಯಕೀಯ ಉಪಚಾರ ನಡೀತಾ ಇದೆ. ಮಕ್ಕಳು ಚೇತರಿಸಿಕೊಂಡಾದ ನಂತರ ಮಕ್ಕಳಿಗೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಯಾವ ವ್ಯಕ್ತಿಗಳಿಂದ ಯಾರಿಂದ ಮಕ್ಕಳ ಮೇಲೆ ಹಲ್ಲೆ ಆಗಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ತೀವಿ. ಮತ್ತೆ ನಮ್ಮ CWC ಅವರು ಆ ಮಕ್ಕಳು ಮುಂದೆ ಪ್ರೊಡ್ಯೂಸ್ ಆದ್ಮೇಲೆ ಹಾಜರುಪಡಿಸಿದ ಮೇಲೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಮಾಹಿತಿ ಪಡ್ಕೊಂಡು ಅವ್ರ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಕ್ರಮ ವಹಿಸಬೇಕಂತ ಹೇಳಿ ಇಚ್ಛಪಡ್ತೀನಿ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಅಷ್ಟು ಕೆಟ್ಟದಾಗೆ ಮಕ್ಕಳ ಮೇಲೆ ಹಲ್ಲೆ ಮಾಡಿದ್ದಾನೆ. ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಆ ಮಕ್ಕಳು ಆತನಿಗೆ ಏನ್ ತೊಂದರೆ ಕೊಟ್ಟಿತ್ತು? ಆ ಅನಾಮಿಕ ಯಾರು ಅಂತ ಏನಾದ್ರೂ ಗೊತ್ತಾಯ್ತಾ? ಜೊತೆಗೆ ಈ ಹಿಂದೆಯೂ ಕೂಡ ಬೇರೆ ಮಕ್ಳಿಗೆ ಏನಾದ್ರೂ ಆತ ತೊಂದರೆ ಕೊಟ್ಟಿದ್ನಾ ರಾಮು? ಖಂಡಿತವಾಗ್ಲೂ ಸಾಹಿತ್ಯ ಏನು ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ದೊಡ್ಡಬಳ್ಳಾಪುರ ನಗರದ ಮುತ್ಯಾಲಮ್ಮ ದೇವಸ್ಥಾನದ ಒಂದು ರಸ್ತೆಯಲ್ಲಿ ಒಂದು ದುರ್ಘಟನೆ ನಡೆದಿರುವಂತದ್ದು. ಏನು ಬಾಲಿಗೊಂದು ಚಿಕ್ಕ ಮಕ್ಕಳನ್ನ, ಒಂದು 4 ವರ್ಷ 7 ವರ್ಷದ ಮಕ್ಕಳನ್ನ ಮನಸ್ಸು ಈಚೆ ಮೊಳಗದಂತೆ ಎರಗಿ ಒಂದು ಹಲ್ಲೆ ಮಾಡಿರುವಂತದ್ದು. ಏನೋ ಒಂದು ಈ ಮೇಲೆ ಈಗಾಗಲೇ ಬಾಸುಂಡೆ ಬಂದಿರೋ ಮಟ್ಟಕ್ಕೆ ಒಂದು ಮಕ್ಕಳ ಮೇಲೆ ಹಲ್ಲೆ ನಡೆದಿರುವಂತದ್ದು. ಈ ಒಂದು ವಿಚಾರಕ್ಕೆ ಸ್ಥಳೀಯರ ಒಂದು ಒತ್ತಾಯದ ಮೇರೆಗೆ ಒಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಒಂದು ಚಿಕಿತ್ಸೆಗೂ ಕೂಡ ಮಕ್ಕಳನ್ನ ರವಾನೆ ಮಾಡುವಂತ ನಿಟ್ಟಿಗೆ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಈಗಾಗಲೇ ಮಕ್ಕಳ ರಕ್ಷಣಾ ಅಧಿಕಾರಿಗಳು
ಸ್ಥಳಕ್ಕೆ ಭೇಟಿ ನೀಡಿ ಒಂದು ವಿಚಾರವನ್ನ ಚರ್ಚೆಗೆ ತಂದಿರುವಂತದ್ದು. ಇಷ್ಟೆಲ್ಲ ಒಂದು ಅವಾಂತರಗಳು ಸೃಷ್ಟಿಯಾಗಿರುವುದು ಸಹ ಅನಾಮಿಕ ವ್ಯಕ್ತಿಯಿಂದ ಈ ಹಲ್ಲೆ ನಡೆದಿದೆ ಅನ್ನುವಂಥದ್ದು ಸ್ಥಳೀಯರ ಆರೋಪ ಆಗಿರುವಂತದ್ದು. ಈ ಅನಾಮಿಕ ವ್ಯಕ್ತಿ ಯಾರು ಅನ್ನುವಂಥದ್ದು ಇಲ್ಲಿಯ ತನಕ ಯಾವುದೋ ಪತ್ತೆ ಆಗದೆ ಇರುವಂತದ್ದು, ಎಲ್ಲೋ ವಿಪರ್ಯಾಸಕ್ಕೆ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಒಟ್ಟಾರೆಯಾಗಿ ಏನು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಬಾಸುಂಡೆ ಬರುವಂತ ನಿಟ್ಟಿನಲ್ಲಿ ಒಂದು ಹಲ್ಲೆ ನಡೆಸಿದ್ರು ಕೂಡ ಸಂಬಂಧಪಟ್ಟ ಸ್ಥಳೀಯ ವ್ಯಕ್ತಿಗಳಾಗ್ಲಿ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳಾಗ್ಲಿ ನಿರ್ಲಕ್ಷ್ಯ ವಹಿಸಿರುವಂತದ್ದು ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಒಂದು ಕಾಣುವಂಥದ್ದು. ಇನ್ನು ಈ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ದು ಸಹಿತ ಇಲ್ಲಿಯ ತನಕ ಆರೋಪಿ ಯಾರು ಅನ್ನುವಂಥದ್ದು ಪತ್ತೆ ಹಚ್ಚದಿರುವಂತದ್ದು ವಿಪರ್ಯಾಸ ಸರಿ ಅನ್ನುವಂಥದ್ದು ಈ ಘಟನೆಗೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಲ್ಲೆ ನಡೆದಿದ್ರು ಸಹಿತ ಮಾನವ ಹಕ್ಕುಗಳ ಮತ್ತು ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದ್ರು ಸಹಿತ ಈ ಒಂದು ವಿಚಾರದಲ್ಲಿ ಯಾರು ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಳ್ತಿರುವಂತದ್ದು ಎಲ್ಲೋ ವಿಪರ್ಯಾಸ ಅನ್ನುವಂಥದ್ದು ಈ ಘಟನೆಗೆ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಹಲ್ಲೆ ಆಗಿದ್ರು ಸಹಿತ ಮಾನವ ಮಕ್ಕಳ ಹಕ್ಕುಗಳ ಯಾರು ಅಧಿಕಾರಿಗಳಿದ್ದಾರೆ ಇವರು ಸ್ಥಳಕ್ಕೆ ಬಂದು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿ ಯಾರು ಅನ್ನೋದು ಹುಡುಕುವಂತ ನಿಟ್ಟಿಗೆ ಈ ಒಂದು ಪ್ರಕರಣ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.